ಹಾಯ್ ಸ್ಪರ್ಧಾರ್ಥಿಗಳಿಗೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಈಗಾಗಲೇ ನೋಡಿದ್ವಿ. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತು ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಮತ್ತು ಸಿಲೆಬಸ್ ಯಾವ ರೀತಿ ಐತಿ, ಪೋಸ್ಟ್ ವೈಸ್ ಯಾವ್ಯಾವ ರೀತಿ ಎಕ್ಸಾಮನ್ನು ನಡೆಸ್ತಾರಂತ ನೋಡೋಣ. ನೋಡಿರಿ, ಮೊದಲೇ ಹುದ್ದೆ ಡೆಪ್ಯೂಟಿ ಮ್ಯಾನೇಜರ ಫೈನಾನ್ಸ್ ಮತ್ತು ಅಕೌಂಟ್ಸ್ ಹುದ್ದೆಗೆ CBT ಎಕ್ಸಾಮ್ ಯಾವ ರೀತಿ ಐತಿ ಮತ್ತು ಸಬ್ಜೆಕ್ಟ್ ಯಾವ ರೀತಿ ಅದಾವೆ ನೋಡಿರಿ. ಮೊದಲೇದಾಗೆ ಟೈರ್ 1 ಅಂತೇಳಿ, ಟೈರ್ 1ನಲ್ಲಿ ಪಾರ್ಟ್ 1 ಲಾಜಿಕಲ್ ರೀಸನಿಂಗ್ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಇಂಟೆಲಿಜೆನ್ಸ್ ಟೆಸ್ಟ್ ಅಂತೇಳಿ 10 ಕ್ವಶನ್ಸ 10 ಮಾರ್ಕ್ಸ್ ಇರುತ್ತೆ. ಇನ್ನು B ಅಂತೇಳಿ ಕ್ವಾಂಟಿಟಿ ಅಬಿಲಿಟೀಸ 10 ಕ್ವಶನ್ಸ 10 ಮಾರ್ಕ್ಸ, ಜನರಲ್ ನಾಲೆಜ 10 ಕ್ವಶನ್ಸ 10 ಮಾರ್ಕ್ಸು. ಇನ್ನು ಜನರಲ್ ವೇರಿಯಬಲ್ ಎಬಿಲಿಟಿ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜ 10 ಕ್ವಶನ್ಸ 10 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇನ್ನು ಟೈರ್ 1 ಒಳಗೆ ಪಾರ್ಟ್ 2 ಅಂತೇಳಿ ಡೊಮೈನ್ ಸ್ಪೆಸಿಫಿಕ್ ಕ್ವಶನ್ಸ್ ಇರ್ತಾವೆ. ಅಂದರೆ ಕಾಮರ್ಸಿಗೆ ಸಂಬಂಧಪಟ್ಟಿರ್ತ ಮತ್ತು ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಿರ್ತ, ಎಕನಾಮಿಕ್ಸ, ಅಕೌಂಟಿಂಗ್, ಫೈನಾನ್ಷಿಯಲ್ ಅಥವಾ ಕಾಸ್ಟ್ ಅಕೌಂಟಿಂಗ್, ಬಡ್ಜೆಟಿಂಗ್ ಬಗ್ಗೆ ವಿವಿಧ ರೀತಿಯ ಸಬ್ಜೆಕ್ಟನ್ನು ಒಳಗೊಂಡ ಪಾರ್ಟ್ 2 ಎಕ್ಸಾಮ 80 ಮಾರ್ಕ್ಸಿಗೆ ಇರ್ತೈತಿ. ಅಂದರೆ 80 ಕ್ವಶನ್ಸ 80 ಮಾರ್ಕ್ಸನ್ನು ಒಳಗೊಂಡಿರ್ತೈತಿ. ಟೋಟಲಾಗಿ ಟೈರ್ 1 ಒಳಗೆ 120 ಕ್ವಶನ್ಸ್ ಇರ್ತಾವೆ. 120 ಮಾರ್ಕ್ಸಿಂದ ಎಕ್ಸಾಮ. ಇದು 2 ತಾಸು ಅವಕಾಶವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಟೈರ್ 2 ಅಂತೇಳಿ ಅಂದರೆ ಡೆಪ್ಯೂಟಿ ಮ್ಯಾನೇಜರ್ಲಿ ಟೈರ್ 2 ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂವಲ್ಲಿ ಅಭ್ಯರ್ಥಿಗೆ 15 ಮಾರ್ಕ್ಸ ಇರ್ತಾವೆ. ಟೋಟಲಾಗಿ ಡೆಪ್ಯೂಟಿ ಮ್ಯಾನೇಜರ್ಗೆ ಎಕ್ಸಾಮ 135, ಅಂದರೆ 120 ಎಕ್ಸಾಮ 15 ಮಾರ್ಕ್ಸ, ಇಂಟರ್ವ್ಯೂ ಕೂಡಿ 135 ಟೋಟಲ್ ಮಾರ್ಕ್ಸ್ ಆಗಿರ್ತದೆ. ಇನ್ನು 2ನೇ ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇತ್ತಂದ್ರೆ, ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಹುದ್ದೆಗೆ CBT ಎಕ್ಸಾಮ್ ಯಾವ ರೀತಿ ಇತ್ತಂದ್ರೆ ನೋಡಿರಿ, ಪಾರ್ಟ್ 1 ಲಾಜಿಕಲ್ ರೀಸನಿಂಗ ಅಥವಾ ಜನರಲ್ ಮೆಂಟಲಿಬಿಲಿಟಿ ಮತ್ತು ಅಥವಾ ಇಂಟೆಲಿಜೆನ್ಸ್ ಟೆಸ್ಟ್ ಅಂತೇಳಿ 15 ಕ್ವಶನ್ಸ್ ಇರ್ತವೆ. 15 ಮಾರ್ಕ್ಸ, ಅಂದರೆ 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಇನ್ನು ಕ್ವಾಂಟಿಟಿವ್ ಎಬಿಲಿಟೀಸ 15 ಕ್ವಶನ್ಸ 15 ಮಾರ್ಕ್ಸು. ಇನ್ನು ಜನರಲ್ ನಾಲೆಜ್ಲ 15 ಕ್ವಶನ್ಸ 15 ಮಾರ್ಕ್ಸ್ ಇರುತ್ತೆ. ಜನರಲ್ ವೇರಿಯಬಲ್ ಎಬಿಲಿಟಿ ಯಾವಂದ್ರೆ ಇಂಗ್ಲೀಷ 15 ಕ್ವಶನ್ಸ 15 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ 2 ನೋಡಿರಿ, ಪಾರ್ಟ್ 2ನಲ್ಲಿ ಡೊಮೈನ್ ಸ್ಪೆಸಿಫಿಕ್ ಕ್ವಶನ್ಸ್ ಯಾವ ರೀತಿ ಅಂದ್ರೆ, ಲೈಬ್ರರಿ ಇನ್ಫಾರ್ಮೇಷನ್ ಸೊಸೈಟಿ ಮಾಡರ್ನ್ ಲೈಬ್ರರೀಸ್ 60 ಕ್ವಶನ್ಸ 60 ಮಾರ್ಕ್ಸ್ ಇರುತ್ತೆ ಟೋಟಲಾಗಿ. ಇದು 2 ತಾಸಿನ ಎಕ್ಸಾಮ್ ಆಗಿರ್ತದೆ. ನೋಡಿರಿ, 120 ಮಾರ್ಕ್ಸ್ ಆಗಿರ್ತದ್ದು, 120 ಕ್ವಶನ್ಸ್ ಆಗಿರ್ತವೆ. ಇನ್ನು 3ನೇ ಹುದ್ದೆ ಬಗ್ಗೆ ನೋಡಿರಿ, ಜೂನಿಯರ್ ಟ್ರಾನ್ಸ್ಲೇಟರ್ ಆಫೀಸರ್ ಹುದ್ದೆ. ಇದು ಪಾರ್ಟ್ ಎಕ್ಸಾಮ್ ಇರ್ತವೆ. ಜನರಲ್ ನಾಲೆಜ್ದ 20 ಕ್ವಶನ್ಸ 20 ಮಾರ್ಕ್ಸ, ಲಾಜಿಕಲ್ ರೀಸನಿಂಗ್ ಅಥವಾ ಜನರಲ್ ಮೆಂಟಲಿಬಿಲಿಟಿ ಅಥವಾ ಇಂಟೆಲಿಜೆನ್ಸ್ ಟೆಸ್ಟ್ 20 ಕ್ವಶನ್ಸು 20 ಮಾರ್ಕ್ಸ್. ಇನ್ನು ಡೊಮೈನ್ ಸ್ಪೆಸಿಫಿಕ್ ಕ್ವಶನ್ಸ್ ಅಂತೇಳಿ ಅಂದರೆ ಹಿಸ್ಟ್ರಿ ಆಫ್ ಹಿಂದಿ ಅಥವಾ ಇಂಗ್ಲೀಷ, ಲಿಟ್ರೇಚರ್ ಮತ್ತು ಇಟ್ಸ್ ಡೆವಲಪ್ಮೆಂಟ್, ಪಾಪ್ಯುಲರ್ ಹಿಂದಿ ಅಥವಾ ಇಂಗ್ಲೀಷ್ ನಾವೆಲ್ಸ, ಪ್ಲೇ ಸ್ಟೋರಿ ಬಗ್ಗೆ, ಎಸ್ಸೆ ಬಗ್ಗೆ ಕ್ವಶನ್ಸ್ ಇರ್ತವೆ. ಅಂದರೆ ಇದು ಟೋಟಲಾಗಿ 80 ಕ್ವಶನ್ಸ 80 ಮಾರ್ಕ್ಸ. ಟೆಸ್ಟ್ ಪಾರ್ಟ್ 1 ಪಾರ್ಟ್ 2 ಕೂಡ 120 ಕ್ವಶನ್ಸ 120 ಮಾರ್ಕ್ಸನ್ನು ಒಳಗೊಂಡ 2 ತಾಸಿನ ಎಕ್ಸಾಮ ಇದಾಗಿರ್ತದೆ ನೋಡಿರಿ. ಇನ್ನು 4ನೇದಾಗಿ ನೋಡೋದಾದರೆ ಅಕೌಂಟೆಂಟ್ ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತಂದ್ರೆ ನೋಡಿರಿ, ಇದ್ರಾಗೂ ಪಾರ್ಟ್ 1 ಪಾರ್ಟ್ 2 ಅಂತೇಳಿ 2 ಐತಿ. ಇದು ಲಾಜಿಕಲ್ ರೀಸನಿಂಗ್ ಅಥವಾ ಜನರಲ್ ಮೆಂಟಲ್ ಎಬಿಲಿಟಿ ಇಂಟೆಲಿಜೆನ್ಸ 10 ಕ್ವಶನ್ಸ 10 ಮಾರ್ಕ್ಸ್ ಇರ್ತಾವೆ. ಇನ್ನು ಕ್ವಾಂಟಿಟಿ ಎಬಿಲಿಟಿ 10 ಕ್ವಶನ್ಸ 10 ಮಾರ್ಕ್ಸ. ಇನ್ನು ಜನರಲ್ ನಾಲೆಜ್ದ 10 ಕ್ವಶನ್ಸ 10 ಮಾರ್ಕ್ಸು. ಇನ್ನು ಜನರಲ್ ವೇರಿಯಬಲ್ ಎಬಿಲಿಟಿ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ 10 ಕ್ವಶನ್ಸ 10 ಮಾರ್ಕ್ಸ. ಇನ್ನು ಡೊಮೈನ್ ಸ್ಪೆಸಿಫಿಕ್ ಕೋರ್ಸ್ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಇರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ ಮತ್ತು ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ, ಮತ್ತು MIS ಬಗ್ಗೆ, ಕಾಸ್ಟಿಂಗ ಟೆಕ್ನಿಕ್ಸ್ ಬಗ್ಗೆ ಇರುತ್ತೆ. ಎಲ್ಲ ರೀತಿಯ ವಿವಿಧ ಸಬ್ಜೆಕ್ಟ್ ಬಗ್ಗೆಯನ್ನು ಒಳಗೊಂಡ ಎಕ್ಸಾಮ ಇದಾಗಿರ್ತದೆ. ಟೋಟಲಾಗಿ 120 ಕ್ವಶನ್ಸನ್ನು ಒಳಗೊಂಡು 120 ಮಾರ್ಕ್ಸ್ ಇರ್ತವೆ. ಅಂದರೆ ಇದು 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಇನ್ನು 5ನೇದು ನೋಡಿರಿ, ಸ್ಟೆನೋಗ್ರಾಫರ್ ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತಿ ಅಂದ್ರೆ, ಟೈರ್ 1 ಟೈರ್ 2 ಅಂತೇಳಿ 2 ರೀತಿ ಐತಿ. ನೋಡಿರಿ, ಯಾವುದೇ ರೀತಿ ಸಬ್ಜೆಕ್ಟ್ ಇರ್ತಾವಂದ್ರೆ ಈ ಲಾಜಿಕಲ್ ರೀಸನಿಂಗ್ ಅಥವಾ ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಇಂಟೆಲಿಜೆನ್ಸ್ ಟೆಸ್ಟ್ ಇರುತ್ತೆ. 30 ಕ್ವಶನ್ಸ 30 ಮಾರ್ಕ್ಸನ್ನು ಒಳಗೊಂಡಿರ್ತೈತಿ. ಇನ್ನು ಜನರಲ್ ನಾಲೆಜ್ಲ 30 ಕ್ವಶನ್ಸ 30 ಮಾರ್ಕ್ಸ. ಇನ್ನು C ಜನರಲ್ ವೇರಿಯಬಲ್ ಎಬಿಲಿಟಿ ಮತ್ತು ಇಂಗ್ಲೀಷ ಲ್ಯಾಂಗ್ವೇಜ ಇದು 60 ಕ್ವಶನ್ಸನ್ನು ಒಳಗೊಂಡಿರ್ತೈತಿ. ಇನ್ನು ಟೋಟಲಾಗಿ 120 ಕ್ವಶನ್ಸ 120 ಮಾರ್ಕ್ಸ್. ಇದು 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಇನ್ನು ಟೈರ್ 2 ಅಲ್ಲಿ ಅಂದರೆ ಸ್ಟೆನೋಗ್ರಾಫರ್ ಹುದ್ದೆಗೆ ಟೈರ್ 2 ಯಾವ ರೀತಿ ಐತಂದ್ರೆ,
ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಫಿ ಅಂದರೆ 5 ಮಿನಿಟ್ಸ್ ಆ್ಯಟ್ ದ ಸ್ಪೀಡ್ ಆಫ್ 80 ವರ್ಡ್ಸ್ ಪರ್ ಮಿನಿಟ್ ಅಂದರೆ 1 ಮಿನಿಟ್ಗೆ 80 ವರ್ಡ್ಸನ್ನು ಟೈಪ್ ಮಾಡುವ ಎಬಿಲಿಟಿ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ನ ಟೈಮನ್ನು ಅಭ್ಯರ್ಥಿಗೆ 50 ನಿಮಿಷಗಳ ಕಾಲ ಟೈಮ್ ಕೊಟ್ಟು ನೋಡಿರಿ, ಇಂಗ್ಲೀಷ್ ಅಂದರೆ 50 ನಿಮಿಷ ಕೊಡ್ತಾರೆ ಮತ್ತು ಹಿಂದಿ ವರ್ಡ್ಸ್ಗೆ ಆದರೆ 65 ನಿಮಿಷನ ಕೊಡ್ತಾರೆ. ಟೋಟಲಾಗಿ ಇದರಲ್ಲಿ 50 ಇದು ಸ್ಕಿಲ್ ಟೆಸ್ಟನ್ನು ನಡೆಸಿ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಎಕ್ಸಾಮ್ ಸೆಂಟ್ರ್ ಯಾವ್ದು ಕೊಡ್ಬೋದು ಅಂದರೆ ಅಹಮದಾಬಾದ. ನೋಡಿರಿ, ನಾವು ಬೆಂಗಳೂರು ಐತಿ, ಬೆಂಗಳೂರು ಇದೆ ಸಾಕು, ನೀವು ಅಪ್ಲಿಕೇಶನನ್ನು ಹಾಕೋದಾಗಿರ್ತದೆ. ಎಕ್ಸಾಮ್ ನೋಡಿರಿ, ಇನ್ನೂ ಯಾರು ಅಪ್ಲೈ ಮಾಡಲ್ಲ, ಇನ್ನೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಅಂದರೆ ನೋಡಿರಿ, ಅಪ್ಲಿಕೇಶನ್ ಈಗ 30/10/2025 ಪ್ರಾರಂಭ ಆಗಿದ್ದು, ಕೊನೆಯ ದಿನಾಂಕ 15/12/2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಆದ ಅಭ್ಯರ್ಥಿಗಳು, ಅಂದರೆ ಅದರಲ್ಲಿ ಯಾವ ರೀತಿ ಪೋಸ್ಟಿಗೆ ಅಪ್ಲೈ ಮಾಡ್ತೀರಿ ಅದೇ ರೀತಿಯ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗಿರ್ತದೆ. ಅಪ್ಲಿಕೇಶನ್ ಫೀ ಜನರಲ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿದೆ ಮತ್ತು SC/ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ, ಆದಷ್ಟು ಅಪ್ಲಿಕೇಶನ್ ಹಾಕಿರಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.